ರಾಮ್ ಅವರಿಗೆ ಬಹಳಷ್ಟು ಕನೆಕ್ಷನ್ ಇದೆ ನಿಮ್ಮ ಜೊತೆಗೆ. ಹಾಗಾಗಿ ರಾಮ್ ಅವರೇ, ನೀವೇ ಫಸ್ಟ್ ಮಾತಾಡಿ. ಅಂದರೆ ಸಿನಿಮಾ ಬಗ್ಗೆ ಆಗಲಿ, ಅದೇ ರೀತಿಯಾಗಿ ಶಿವಣ್ಣ ಇವತ್ತು ಬಂದಿರೋದು ಎಷ್ಟು ಸ್ಪೆಷಲ್ ಅನ್ನೋದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಪ್ರೊಡ್ಯೂಸರ್ಸ್ಗೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋ ಆಗಿ ನೋಡಿದಂಥ ನನ್ನ ಚಂದ್ರಮೌಳಿ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಜೊತೆಗೆ ಆಕ್ಟ್ ಮಾಡಿದಂಥ ಅದಿತಿ ಪ್ರಭುದೇವರ್ ಆಗಿರ್ಬೋದು, ಡಿಂಪಲ್ ಆಗಿರ್ಬೋದು, ನನ್ನ ಅಶೋಕ್ ಸರ್ ಆಗಿರ್ಬೋದು, ನರೇಂದ್ರ ಅವ್ರು ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಕೋಸ್ಟರ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಡೈರೆಕ್ಟ್ರು ರದನ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹೇಳಿದ ತಕ್ಷಣ ಯಾವತ್ತೂ ಏನೂ ಕಮ್ಮಿ ಮಾಡಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರದ್ಯೋತನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇವತ್ತು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಸಾಲದು. ಯಾಕೆ ಅಂತಂದರೆ, ನಾನು ಒಂದು ಕನ್ಸು ಕಟ್ಕೊಂಡು ಬೆಂಗಳೂರು ಬಂದಾಗ ನನಗೇನೂ ಗೊತ್ತಿರಲಿಲ್ಲ. ಅವ್ರನ್ನ ಸಿನಿಮಾ ನೋಡ್ತಾ ನಾವು ಟಿಕೆಟು ಸಿಗ್ದಲೆ ಅಷ್ಟು ಒದ್ದಾಡ್ತಂಥ ಸಮಯಗಳು. ಆ ದೊಡ್ಡ ಮನೆ ಜೊತೆಗೆ ಒಂದು ನಂಟನದ ಇದೆಯಲ್ಲ, ಆದಷ್ಟು ಈಸಿ ಅಲ್ಲ ಎಲ್ರಿಗೂ. ನಾನು ಜೀವನದಲ್ಲಿ ಒಂದು 3 ಸಲ ಕೆಳಗಡೆ ಬಿದ್ದೆ. ಒಂದು ಏನೂ ಇಲ್ಲ ಅಂತ ಎಲ್ಲ ಕಳ್ಕೊಂಡಾಗಲೂ ಸಮೇತ ಅದು ಅವ್ರಿಗೆ ಗೊತ್ತಿಲ್ಲ. ಅದು ಇವತ್ತು ನಾನು ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ, ನನ್ನಂಥ ಸಾವಿರಾರು ಕಲಾವಿದರಿಗೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇದು ಈ ತಂಡಕ್ಕೆ ಏನಂತಾರೆ, ಈ ನನ್ನ ಜೀವನದಲ್ಲಿ ನನಗೊಂದು ತುಂಬ ಸ್ಪೆಷಲ್ ಆದಂಥ ದಿನ. ನನ್ನ ಮನೆ ದೇವರು ಬೊಮ್ಮಲಿಂಗೇಶ್ವರ. ಇವತ್ತು ನನ್ನ ಪಕ್ಕದಲ್ಲಿ ಶಿವ ಪರಮಾತ್ಮನೇ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಒಂದು ಬೆಳೆಸಿದ್ದಾರೆ, ಸಾಕಿದ್ದಾರೆ. ಇಡೀ ನನ್ನ ಫುಲ್ ಫ್ಯಾಮಿಲಿ ಶಿವಣ್ಣ ಅವ್ರು ತುಂಬ ಅಭಿಮಾನಿಗಳು, ತುಂಬ ಇಷ್ಟಪಡ್ತಾರೆ. ಕಿತ್ತಾಡಿದ್ದೀವಿ ಎಷ್ಟೋ ಸರಿ. ಆದರೆ ಶಿವಣ್ಣವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಅವರು ನನಗೋಸ್ಕರ ಹೇಗೆ ನಿಂತಿದ್ದಾರೆ ಅಂತಂದ್ರೆ, ಅವ್ರ ಮಗಗೂ ಸಮೇತ ಅಷ್ಟು ನಿಂತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಅದು ಹೇಳೋದಕ್ಕೂ ಆಗಲ್ಲ ನಾನಿಲ್ಲಿ. ಅಂಥ ಸಿಚುವೇಶನ್ಲಿ ಗೀತಕ್ಕ ಮತ್ತು ಶಿವಣ್ಣ ಇಬ್ಬರು, ಶಿವ ಪಾರ್ವತಿ ಥರ ಇಬ್ಬರು ನನ್ನ ಜೀವನದಲ್ಲಿ ನಿಂತಿದ್ದಾರೆ. 2017ರಲ್ಲಿ ನಾನು ಸುಮ್ಮನೆ ಹೋಗಿ ಒಂದು ಮೀಟ್ ಮಾಡ್ತೀನಿ ಅಣ್ಣಗೆ. ಅಣ್ಣ ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕು, ಮಾಡಿಕೊಡಿ ಅಂತ ಹೇಳ್ತಾರೆ. ಬಟ್ ಒಂದು ನಿಮಿಷ ಏನಕ್ಕೆ ಬಂದಿದ್ದಾನಂತ ಅರ್ಥ ಮಾಡ್ಕೊಂಡು ನನ್ನ ಏನು ವಿಷಯ ಹೇಳು ಅಂತ ಹೇಳಿದಾಗ ಒಂದು ಏನೋ ಅಂತ ಹೇಳ್ತೀನಿ. ಅವಾಗ ಇಷ್ಟ ಆಗುತ್ತೆ, ಓಕೆ ಹೋಗು ಮಾಡ್ತೀನಿ, ನಿನ್ನೇನು ತಲೆ ಕೆಡ್ಸ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ನಾನು ಯಾರು ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ಅವರು ಅಕ್ಕ ಶಿವಣ್ಣ ಇಬ್ಬರೂ ಸಪೋರ್ಟಾಗಿ ನಿಂತ್ಕೊಂತಾರೆ. ನಾನು ಇದ್ದೀನಿ ಕಣೋ ಅಂತ ಹೇಳ್ತಾರೆ. ರೀಸೆಂಟಾಗಿ ನಾನು ಒಂದು ಶಿವಣ್ಣ ಅವ್ರದ್ದು ಒಂದು ನನ್ನ ಜೀವಮಾನದ ಒಂದು ಅತ್ಯದ್ಭುತ ಗಳಿಗೆ ಅಂತಂದರೆ ಶಿವಣ್ಣ ಅವ್ರದ್ದು 40 ಇಯರ್ಸ್ ಫಂಕ್ಷನ್ ನಾನು ಮಾಡ್ತೀನಿ. ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣ ನಾನಲ್ಲ, ಅದಕ್ಕೆ ಅವರೇನೆ ಕರೀತಾರೆ. ಒಂದ್ಸಲಿ ಮನೆಗೆ ಹೋಗ್ತೀನಿ, ಹೋದಾಗ ಸುಮ್ಮನೆ ಮಾತಾಡ್ತಾ ಕೇಳ್ತೀನಿ, ಅಣ್ಣ ಹಿಂಗೆ ಮಾಡೋಣ ಅಂತ ಇದ್ದೀವಿ, ಸಪೋರ್ಟ್ ಮಾಡಿ ಅಂತ. ಹಿಂದೆ ಮುಂದೆ ಏನೂ ನೋಡಲ್ಲ. ಅವ್ರು ಬೇರೆ ಚಾನಲಿಗೆ ವರ್ಕ್ ಮಾಡ್ತಿದ್ರು ಸಮೇತ ನನಗೋಸ್ಕರ ನಾನು ಬರ್ತೀನಿ ಹೋಗೋ ಅಂತೇಳಿ ಅಣ್ಣ ಮತ್ತು ಗೀತಕ್ಕ ಇಬ್ಬರೂ ಯಾರು ಏನೇ ಆದ್ರೂ ತಲೆ ಕೆಡ್ಸ್ಕೊಳೋ ಕೂಡ ನಿನ್ನ ಜೊತೆ ನಾನು ಇದ್ದೀನಿ, ಏನೇ ಆದ್ರೂ ಎಂಥ ಪರಿಸ್ಥಿತಿ ಬಂದರೂ ನಾನು ಇದ್ದೀನಿ, ಬಾ, ನೀನು ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಎಂಥ ಕೆಲಸ ಇದ್ರೂ ನಾನು ನಿನ್ನ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾರೆ. ಗೀತಕ್ಕನೂ ಹೇಳ್ತಾರೆ. ನಾನು ಅವ್ರ ಮನೆಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಇದೆ, ಊಟ ಮಾಡೋದಕ್ಕೆ, ಅವ್ರ ಜೊತೆಲಿರೋದಕ್ಕೆ. ಅಂದರೆ ಒಂದು ತಂದೆ ತಾಯಿ ಜೊತೆಲ್ಲೂ ನಾನು ಅಷ್ಟು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಅಂತಂದೆ, ಬಟ್ ಇವ್ರು ನನಗೆ ಜೀವನ ಉದ್ದಕ್ಕೂ ನನ್ನ ಮರೆಯೋದಕ್ಕಾಗಲ್ಲ, ಆ ಥರ ಒಂದು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಏನು ಹೇಳ್ಬೇಕಂತನೂ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಂಥ ಸಿಚುವೇಶನಲ್ಲಿ ನನ್ನ ಬೆಳೆಸಿದ್ದಾರೆ ಅವರು. ರೀಸೆಂಟಾಗಿ ನಾನು ಹೋಗ್ಬಿಟ್ಟು ಟ್ರೈಲರ್ ಲಾಂಚ್ಗೂ ನಾನು ಕರೆಯೋದಕ್ಕೆ ಹೋಗ್ತೀನಿ. ಅವ್ರಿಗೆ ನಾನು ಹೇಳಿರಲ್ಲ, ನನಗೊಂದು ಭಯ ಇರುತ್ತೆ, ಏನು ಅಂದ್ಕೊಂತಾರೋ, ಆಕ್ಟ್ ಮಾಡಿದ್ದೀನಿ ಅಂತಂದರೆ ಗೊತ್ತಿರಲ್ಲ ಅವ್ರಿಗೆ. ನಾನು 3 ದಿನದಿಂದ ಹೋದಾಗಲೂ ಸಮೇತ ಅವರು ನಂಗೆ ಗೊತ್ತು ಕಣೋ ನೀನು ಸಿನಿಮಾ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಹೇಗೋ ಗೊತ್ತಾಗತ್ತೆ. ಅವಾಗಲೂ ಸಮೇತ ನಾನು ಇದ್ದೀನಿ ಹೋಗೋ, ಕರಿಬೇಕನ್ನೋ ಒಂದು ಫೋನ್ ಮಾಡಿದ್ರೆ ಸಾಕು, ನಾನು ಗೀತಕ್ಕ ಇಬ್ಬರು ಬರ್ತಿದ್ವಿ, ನಿನಗೋಸ್ಕರ ಇನ್ನು ಏನು ಬೇಕಾದ್ರೂ ಮಾಡ್ತೀನಿ, ಹೋಗೋ, ತಲೆ ಕೆಡ್ಸ್ಕೊಂಡು ಹೋಗ್ಕೊಂಡು ನೀನು ಎಲ್ಲಾದರೂ ಕರಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಇದೆಲ್ಲ ಹೇಳಿದೆ ಅಂತಂದರೆ, ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರೂ ದೊಡ್ಡ ಮನೆಯೇ. ಆ ಮನೇನ ನಾವು ಯಾವತ್ತೂ ದೂರದಿಂದ ನೋಡಿ ಆರಾಧಿಸ್ಬೇಕು, ಇಷ್ಟಪಡಬೇಕು, ಅಲ್ಲಿ ಹೋಗ್ಬೇಕು, ಬೆರೀಬೇಕು, ಪ್ರೀತಿನ ಸ್ವೀಕಾರ ಮಾಡ್ಕೊಂಡು ಬರಬೇಕು ಅಷ್ಟೇ. ಆ ಒಂದು ಅವಕಾಶ ನನಗೆ ಸಿಕ್ಕಿದೆ, ಆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ನನ್ನೊಂದು ಮಗನಿಗಿನ್ನ ಹೆಚ್ಚಾಗಿ ಅವ್ರ ಎದುರುಗಡೆನೇ ಹೇಳ್ತಾ ಇದ್ದೀನಿ, ಒಂದು ಮಗನಿಗಿನ್ನ ಹೆಚ್ಚಾಗಿ ನನಗೆ ಜೊತೆಗೆ ನಿಂತಿದ್ದಾರೆ, ಮುಂದಕ್ಕೂ ನಿಲ್ತಾರೆ. ತುಂಬ ಖುಷಿ ಇದೆ. ಮತ್ತು ಇನ್ನೊಂದು, ನಾನು ಅವ್ರ ಪಕ್ಕದಲ್ಲಿ ಇವತ್ತು ನಿಂತಿದ್ದೀನಿ ಅಂತಂದರೆ ನಾನು ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಎಷ್ಟೋ ವರ್ಷದಿಂದ ನಾನು ಅವ್ರನ್ನ ತುಂಬ ದೂರದಿಂದ ನೋಡ್ತಿದ್ದೆ, ಅವರು ಟಿಕೆಟ್ ಸಿಗದಲ್ಲೇ ಒದ್ದಾಡ್ತಿದ್ದೆ. ಇವತ್ತು ಅವ್ರು ಬಂದು ನನ್ನ ಟ್ರೈಲರ್ನ ಲಾಂಚ್ ಮಾಡ್ತಿದ್ದಾರೆ, ಕ್ಯಾರೆಕ್ಟರ್ ಟ್ರೈಲರ್ನ ಲಾಂಚ್ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ತುಂಬ ಪುಣ್ಯವಂತ. ಮತ್ತು ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಬೋದು ಸೋಲ್ಬೋದು ಅದು ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ, ನಾನು ಎಫರ್ಟ್ ಹಾಕಿದ್ದೀನಿ. ಡೈರೆಕ್ಟ್ ಏನು ಹೇಳಿದ್ದಾರೆ ಅದು ನಾನು ಮಾಡಿದ್ದೀನಿ, ನನ್ನ ಎಫರ್ಟ್ ನಾನು ಹಾಕಿದ್ದೀನಿ 100%. ಬಟ್ ಆದರೆ ಇವತ್ತು ಒಂದು ದೇವರೇ ಬಂದು ನನಗೆ ಒಂದು
ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದೆಯಲ್ಲ, ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಅವಕಾಶಕ್ಕೆ ನಾನು ತುಂಬನೇ ತುಂಬ ಅಣ್ಣ ತುಂಬ ಚಿರಋಣಿಯಾಗಿರ್ತೀನಿ ಅಣ್ಣ. ಯಾಕೆಂತಂದರೆ ನೀವು ನನ್ನ ಯಾವತ್ತೂ ಕೈ ಬಿಡಲಿಲ್ಲ ಅಣ್ಣ. ನನ್ನ ಏನೇ ಬಂದು ಹೇಳಿದ್ರು ತುಂಬ ನಂಬಿದ್ರಿ, ಬೆಳೆಸಿರಿ, ಹೋಗೋ ಅಂತಂದ್ರಿ. ಅಂದರೆ ಪ್ರತಿ ಕ್ಷಣದಲ್ಲೂ ನೀವು ಎಷ್ಟೋ ಜನನ ನನಗೋಸ್ಕರ ನಿಮ್ಗೆ ಗೊತ್ತಿಲ್ಲ, ನನಗೋಸ್ಕರ ಎಷ್ಟೋ ಜನ ಎದುರಾಕೊಂಡಿದ್ದಾರೆ. ಅವ್ರು ತುಂಬ ಒಂದು ಸಮಸ್ಯೆನಲ್ಲಿದ್ದರು. ಅಂಥ ಸಮಸ್ಯೆನಲ್ಲೂ ಗೀತಕ್ಕ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವತ್ತು ನಾನು ಅಳ್ತಾ ಕುಂತಿರ್ತೀನಿ, ಬರ್ತಾರೋ ಇಲ್ವೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ತುಂಬ ಭಯ ಆಗಿರುತ್ತೆ. ನಾಳೆ ಪ್ರೋಗ್ರಾಮ್ ಇರುತ್ತೆ, ಆ ಟೈಮಲ್ಲಿ ಏನೋ ಒಂದು ಸನ್ನಿವೇಶ ಆಗ್ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ನನಗವರು. ಆ ಕ್ಷಣ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಯಾಕಂದರೆ ಅವ್ರು ಒಂದು ಮಾತಂತಾರೆ, ನೀನು ನನ್ನ ಮಗ ಕಣೋ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಯಾವನೇ ಬರಲಿ ಕಣೋ, ನಾನು ಇದೀನಿ ಕಣೋ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಿನ್ನ ಜೊತೆ ನಾನು ಗೀತಕ್ಕ ಮಾತಾಡ್ತಾರೆ ಇಬ್ರು. ಯಾಕಂದ್ರೆ ಆ ಒಂದು ಪುಣ್ಯ ಲೈಫಲ್ಲಿ ಆ ಸಿಚುವೇಶನ್ಲಿ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನಮ್ಮ ಅಪ್ಪ, ನಮ್ಮ ಯಾರೇ ಇದ್ರೂ ಆ ಸಿಚುವೇಶನ್ನ ಯಾರ ಕೈಲೂ ಆಗ್ತಿರಲಿಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ. ಯಾಕಂದರೆ ಆ ಸಿಚುವೇಶನ್ ಪ್ರಕಾರ ಅವ್ರು ಅಲ್ಲೇ ಹೋಗ್ಬೇಕಾಗಿರುತ್ತೆ. ಬಟ್ ಅವ್ರು ನನಗೆ ಫೋನ್ ಮಾಡಿ ನನಗೆ ಧೈರ್ಯ ತುಂಬ್ತಾರೆ. ನಾನು 1 ಗಂಟೆ ನನ್ನ ಆ ಒಂದು ಸನ್ನಿವೇಶನ ಹೇಳೋದಕ್ಕೂ ಆಗಲ್ಲ, ಅಷ್ಟು ಫೀಲ್ ಆಗುತ್ತೆ ನನಗೆ. ನನಗೋಸ್ಕರ ಒಂದು ದೊಡ್ಡ ನೆಟ್ವರ್ಕ್ನೇ ಎದುರಾಕೊಂತಾರೆ ಅವರು. ನಾನು ಅವ್ರಿಗೆ ಇವತ್ತು ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು, ಇಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆದರೆ ಅವತ್ತು ನಿಂತರು ಗೊತ್ತರ, ನನ್ನ ಕಷ್ಟದಲ್ಲಿ ನಿಂತರು ಅವರು. ಕಷ್ಟ ಅಂತಂದರೆ ನಾನು ಏನೂ ಇಲ್ಲ, ಝೀರೋ. ಆ ಸನ್ನಿವೇಶದಲ್ಲಿ ಅವ್ರು ನಿಂತರು. ನನ್ನ ಜೀವನ, ನನ್ನ ಉಸಿರು ಇರೋವರೆಗೂ ನಾನು ನನ್ನ ವೈಫ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು ಅಣ್ಣ, ಅದು ಯಾವತ್ತೂ ಮರೆಯಲ್ಲ. ನೀವು ನಿಮ್ಮ ಮನೆಯಲ್ಲಿ ನನ್ನ ವೈಫ್ಗೆ ನನಗೆ ಒಂದು ಕೊಟ್ಟಿದ್ರೆ ಗೊತ್ತಾ ಸ್ಥಾನ, ಅದು ನಿಜವಾಗ್ಲೂ ನಾನು ತುಂಬಾ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. That is Shivana for us. Thank you. And ರಾಮ್ ಅವ್ರು ಇಷ್ಟು ಮಾತಾಡಿರೋದು ಕೂಡ ನಾವು ಫಸ್ಟ್ ಟೈಮ್